ಇದ್ದವ್ರಿಗೆ ಒಂದ್ ಚಿಂತೆ, ಇಲ್ದೇ ಇರೋರ್ಗೆ ಇನ್ನೊಂದ್ ಚಿಂತೆ. ಎಲ್ಲ ಇದ್ದವ್ರಿಗೆ ಇನ್ನಷ್ಟು ಬೇಕನ್ನೋ ಆಸೆ, ಏನು ಇಲ್ದೇ ಇರೋರ್ಗೆ ಸ್ವಲ್ಪ ಆದ್ರೂ ಸಿಕ್ಕರೆ ಸಾಕು ಅನ್ನೋ ಆಸೆ. ಜೀವನಾನೇ ಹಾಗೆ, ಯಾರನ್ನ ಎಲ್ಲಿಗೆ ತಂದು ನಿಲ್ಸತಿ ಅಂತ ಹೇಳೋಕ್ಕಾಗಲ್ಲ. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯು ಒಂದು ರೀತಿ ಹಾಗೆ. 75,000 ಕೋಟಿ ರೂಪಾಯಿ ಸಂಬಳ ಪಡೆಯುವ ವ್ಯಕ್ತಿಯೊಬ್ಬ ಲೌಕಿಕ ಬದುಕಿನ ಯಾವುದೇ ಜಂಜಾಟಗಳು ಬೇಡ ಅಂತ ಸನ್ಯಾಸತ್ವವನ್ನ ಸ್ವೀಕರಿಸಿದ್ದಾರೆ. ಅಂದಂಗೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಜಗತ್ತಿನ ಅತ್ಯಂತ ಶ್ರೀಮಂತ ಉದ್ಯಮಿ ಮುಕೇಶ್ ಅಂಬಾನಿಯವರ ಬಲಗೈ ಬಂಟ ಪ್ರಕಾಶ್ ಶಾ. ದೇಶದಲ್ಲಿರುವ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಭಾವಶಾಲಿ ಕಂಪನಿಗಳಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಕೂಡ ಒಂದು. ಅಂಬಾನಿ ನಾಯಕತ್ವದಲ್ಲಿ ಈ ಸಂಸ್ಥೆಯು ಪೆಟ್ರೋಕೆಮಿಕಲ್ಸ್, ಚಿಲ್ಲರೆ ವ್ಯಾಪಾರ, ದೂರಸಂಪರ್ಕ ಮತ್ತೆ ಡಿಜಿಟಲ್ ಸೇವೆಗಳಿಗೆ ಚಾಚಿದೆ. ಕೇವಲ ದೇಶದಲ್ಲಿ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ದೃಢವಾದ ನೆಲೆಯನ್ನ ಕಂಡುಕೊಂಡಿದೆ. ಇಂತಹ ದೈತ್ಯ ಕಂಪನಿಯನ್ನ ಮುನ್ನಡೆಸೋದು ದೂರದೃಷ್ಟಿಯ ಹೆಗ್ಗುರಿಗಳನ್ನ ಕಾರ್ಯಗತಗೊಳಿಸೋಕ್ಕೂ ಅಷ್ಟೇ ಸುಲಭದ ಮಾತಲ್ಲ. ಅದರ ಹಿಂದೆ ಸಮರ್ಥ, ನಿಷ್ಠಾವಂತ ಮತ್ತು ಅನುಭವಿ ವೃತ್ತಿಪರರ ದೊಡ್ಡ ತಂಡವೇ ಕೆಲಸ ಮಾಡ್ತಿದೆ. ಅಂತವರಲ್ಲಿ ಈ ಪ್ರಕಾಶ್ ಶಾ ಕೂಡ ಒಬ್ರು. ಪ್ರಕಾಶ್ ಶಾ ಅವರು ಕೆಮಿಕಲ್ ಎಂಜಿನಿಯರ್ ಮತ್ತು ಐಐಟಿ ಬಾಂಬೆಯಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಕಾಶ್ ಮತ್ತು ನೈನಾ ದಂಪತಿಗೆ 2 ಮಕ್ಕಳಿದ್ದಾರೆ. ಓರ್ವ ಪುತ್ರ ಕೂಡ ದೀಕ್ಷೆಯನ್ನ ಪಡೆದುಕೊಂಡಿದ್ದು, ಮತ್ತೋರ್ವನಿಗೆ ಮದುವೆಯಾಗಿದ್ದು, 1 ಮಗು ಇದೆ. ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಪ್ರಕಾಶ್ ಹಲವು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿ ವಿಶೇಷ ಕೊಡುಗೆಯನ್ನ ನೀಡಿದ್ದಾರೆ. ವರದಿಗಳ ಪ್ರಕಾರ ಅವರ ನಿವೃತ್ತಿ ಅಂತ್ಯದ ವೇಳೆಗೆ ಇವರ ವಾರ್ಷಿಕ ಸಂಬಳ 75 ಕೋಟಿ ರೂಪಾಯಿಗಳಾಗಿತ್ತು. ಪ್ರಕಾಶ್ ಶಾ ಇದೀಗ ಲೌಕಿಕ ಅಸ್ತಿತ್ವವನ್ನ ತ್ಯಜಿಸಿ ಸನ್ಯಾಸತ್ವವನ್ನ ಸ್ವೀಕರಿಸಿದ್ದಾರೆ. ಅದಕ್ಕಾಗಿ ತಮಗೆ ಸಿಗುತ್ತಿದ್ದಂತಹ ಬರೋಬ್ಬರಿ 75 ಕೋಟಿ ಸಂಬಳವನ್ನ ತೊರೆದಿದ್ದಾರೆ. ಅಂಬಾನಿಯವರ ರೈಟ್ ಹ್ಯಾಂಡ್ ಅಂತಾನೆ ಬಿಂಬಿತಗೊಂಡಿದ್ದಂತಹ ಇವರು ರಿಲಯನ್ಸ್ ಇಂಡಸ್ಟ್ರಿಯ ಉಪಾಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ಪ್ರಕಾಶ್ ಶಾ ತಮ್ಮ 63ನೇ ವಯಸ್ಸಿನಲ್ಲಿ ಕರ್ತವ್ಯಕ್ಕೆ ಗುಡ್ ಬೈ ಅನ್ನ ಹೇಳಿದ್ರು. ಅದಾದ ಸ್ವಲ್ಪ ಸಮಯದಲ್ಲೇ ದೀಕ್ಷೆಯನ್ನ ಪಡೆದು ಆಧ್ಯಾತ್ಮದ ಜೀವನಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಮಹಾವೀರ ಜಯಂತಿಯ ಸಂದರ್ಭದಲ್ಲಿ ಔಪಚಾರಿಕವಾಗಿ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ. ಅವರ ಹಾದಿಯಲ್ಲೇ ಪತ್ನಿ ನೈನಾ ಶಾ ಕೂಡ ಸಾಗಿದ್ದಾರೆ. ಪ್ರಕಾಶ್ ಶಾ ಅವರು ಸದ್ಯ ಮುಂಬೈನ ಬೋರಿವಳಿಯಲ್ಲಿ ವಾಸವಿದ್ದಾರೆ. ದೀಕ್ಷೆ ಪಡೆದ ನಂತರ ಭುವನ್ ಜೀತ್ ಮಹಾರಾಜ್ ಎಂದು ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಕೋಟಿ ರೂಪಾಯಿ ಮೌಲ್ಯದ ಕಾರಿನಲ್ಲಿ ಓಡಾಡ್ತಾ ಇದ್ದಂತಹ ಪ್ರಕಾಶ್ ಶಾ ಅವರು ಇಂದು ಬರಿಗಾಲಿನಲ್ಲಿ ಒಂದು ಊರು ಗೋಲು ಹಿಡಿದು ಶಾಂತಿ ಹಾಗೂ ಸರಳತೆಯ ಮಂತ್ರವನ್ನ ಪಠಿಸುತ್ತಿದ್ದಾರೆ. ಎಷ್ಟೇ ಹಣ ಆಸ್ತಿ ಇದ್ರೂ ಕೊನೆಗೆ ನೆಮ್ಮದಿ ಒಂದೇ ಮುಖ್ಯ ಮತ್ತು ಹಣ ಎಲ್ಲ ಅಲ್ಲ ಅನ್ನೋದಕ್ಕೆ ಪ್ರಕಾಶ್ ಶಾ ನೈಜ ಉದಾಹರಣೆಯಾಗಿದ್ದಾರೆ.